ಹಗರಣ ಸಿಎಂ ಪತ್ನಿಗೆ ಭಾರೀ ಸಂಕಷ್ಟ ಎದುರಾಗಿದೆ. ಪಾರ್ವತಿ ಸಿದ್ದರಾಮಯ್ಯ ಸಚಿವ ಭಾರತಿ ಸುರೇಶ್ಗೂ ಇಡಿ ನೋಟಿಸ್ ಅನ್ನ ಜಾರಿ ಮಾಡಿದೆ. 2 ಪ್ರತ್ಯೇಕ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಪಾರ್ವತಿ ಸಿದ್ದರಾಮಯ್ಯ. ಭೈರತಿ ಸುರೇಶ್ ಯಾವಾಗ ಇಡಿ ನೋಟಿಸ್ ಬಂತೋ ಆ ತಕ್ಷಣ 2 ಪ್ರತ್ಯೇಕ ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ. ಮೂಡಾ ಹಗರಣ ಸಿಎಂ ಪತ್ನಿಗೆ ಭಾರೀ ಸಂಕಷ್ಟ. ಪಾರ್ವತಿ ಸಿದ್ದರಾಮಯ್ಯ ಸಚಿವ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ಅನ್ನ ಜಾರಿ ಮಾಡಿದೆ. ನೋಟಿಸ್ ನೀಡುತ್ತಿದ್ದಂತೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಸಿಎಂ ಪತ್ನಿ. 2 ಪ್ರತ್ಯೇಕ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಪಾರ್ವತಿ ಸಿದ್ದರಾಮಯ್ಯ. ಮೂಡಾ ಹಗರಣದಲ್ಲಿ ಸಿಎಂ ಪತ್ನಿಗೆ ಭಾರೀ ಸಂಕಷ್ಟ. ನೋಟಿಸ್ ನೀಡ್ತಾ ಇದ್ದಂತೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಇವತ್ತು ಹೈಕೋರ್ಟ್ನಲ್ಲಿ 2:30ಗೆ ಅವರ ಅರ್ಜಿ ವಿಚಾರಣೆ ಕೂಡ ಇದೆ. ಇಡೀ ನೋಟಿಸ್ ಇಂದ 2 ಪ್ರತ್ಯೇಕ ಅರ್ಜಿಗಳನ್ನು ಹಾಕಿರುವುದು ಪಾರ್ವತಿ ಸಿದ್ದರಾಮಯ್ಯ ಹಾಗೆ ಭೈರತಿ ಸುರೇಶ್. ಹಿರಿಯ ವಕೀಲ ವಿಕ್ರಮ್ ಹುಯಿಲಗೋಳ್ ಮೂಲಕ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ತುರ್ತು ವಿಚಾರಣೆ ನಡೆಸುವಂತೆ ಹುಯಿಲಗೋಳ್ ಮನವಿಯನ್ನ ಮಾಡಿದ್ದಾರೆ. ಕಲಾಪದ ಕೊನೆಗೆ ವಿಚಾರಣೆ ನಡೆಸುವುದಾಗಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಮೂಡಾ ಪ್ರಕರಣದ ಸಂಬಂಧ ಸಿಎಂ ಪತ್ನಿಗೆ ಭಾರೀ ದೊಡ್ಡ ಸಂಕಷ್ಟ ಇದು ಅಂತಾನೆ ಹೇಳಬಹುದು. ಸೊ ಇಡಿ ಆವಾಗ ನೋಟಿಸ್ ಜಾರಿ ಮಾಡ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ. ಸೊ ನೋಟಿಸ್ ಕೊಡ್ತಾ ಇದ್ದಂತೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಕೇವಲ ಸಿಎಂ ಪತ್ನಿ ಮಾತ್ರ ಅಲ್ಲ, ಭೈರತಿ ಸುರೇಶ್ ಕೂಡ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ತುರ್ತು ವಿಚಾರಣೆಯನ್ನು ನಡೆಸಿ ಅಂತ ಯಾವಾಗ ಹುಯಿಲಗೋಳ್ ಮನವಿ ಮಾಡಿದ್ರು ಹಿರಿಯ ವಕೀಲರು, ಅವ್ರ ಮೂಲಕನೇ ಅರ್ಜಿ ವಿಚಾರಣೆ ಆಗಿರೋದು. ಸೊ ಹಾಗಾಗಿ ಅವರು ತುರ್ತು ಅರ್ಜಿ ವಿಚಾರಣೆಯನ್ನು ನಡೆಸಿ ಅಂತ ಹೇಳಿ ಮನವಿಯನ್ನು ಮಾಡಿದ್ರು. ಕಲಾಪದ ಕೊನೆಗೆ ವಿಚಾರಣೆ ನಡೆಸ್ತೀವಿ ಅಂದ್ರೆ ಈಗೇನು ಮೂಡಾ ಸೈಟ್ ವಿಚಾರ, ಸಿಬಿಐ ವಿಚಾರ ತನಿಖೆ ಆಗ್ತಾ ಇದೆ, ವಿಚಾರಣೆ ಆಗ್ತಾ ಇದೆ. ಅದೆಲ್ಲ ಕಲಾಪಗಳು ಆದ ನಂತರ ವಿಚಾರಣೆಯನ್ನ ನಡೆಸ್ತೀವಿ ಅಂತ ಹೇಳಿ ಧಾರವಾಡ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆ. ಕಳೆದ 1.5 ಗಂಟೆಯಿಂದ ಅರ್ಜಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ನ್ಯಾಯಮೂರ್ತಿಗಳು. ಮೂಡಾಕ್ಕೆ ಸಿಬಿಐ ತನಿಖೆಗೆ ಕೋರಿ ಅರ್ಜಿಯನ್ನ ಸಲ್ಲಿಸಿ ಅರ್ಜಿಯ ವಿಚಾರಣೆ ನಡೀತಾ. ನೇಹಾಮಯಿ ಕೃಷ್ಣ ಸಲ್ಲಿಸಿದ ಅರ್ಜಿ ವಿಚಾರಣೆ ಕೂಡ ನಡೀತಾ ಇದ್ದು ಸಿಎಂ ಸಿದ್ದರಾಮಯ್ಯ ವಾದ ಮಂಡನೆ ಪರಿಗಣಿಸೋ ಅಗತ್ಯ ಇಲ್ಲ. ಸ್ನೇಹಮಯಿ ಕೃಷ್ಣ ಪರ ವಕೀಲ ಮಣಿಂದರ್ ಸಿಂಗ್ ವಾದ ಮಂಡಿಸುತ್ತಿದ್ದಾರೆ. ಅವರ ವಾದವನ್ನ ಪರಿಗಣನೆಗೆ ತೆಗೆದುಕೊಳ್ಳುವ ಅಗತ್ಯ ಇಲ್ಲ ಅಂತ ಹೇಳಿ ವಾದ ಮಂಡಿಸ್ತಾ ಇದ್ದಾರೆ. ಕೋರ್ಟ್ಗೆ ಸಮಾಧಾನಕರವೆನ್ನಿಸುವ ಸ್ವತಂತ್ರ ತನಿಖಾ ತಂಡಕ್ಕೆ ವಹಿಸಬಹುದು. ತನಿಖೆ ಯಾರು ನಡೆಸಬೇಕು ಅಂತ ಹೇಳಿ ಆರೋಪಿಯನ್ನ ಕೇಳುವ ಅಗತ್ಯ ಅಂತೂ ಇಲ್ಲ ಅಂತ ಹೇಳಿ ಮಣಿಂದರ್ ಸಿಂಗ್ ವಾದ ಮಂಡಿಸುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಾದ ಮಂಡನೆ ಪರಿಗಣಿಸುವ ಅಗತ್ಯ ಇಲ್ಲ. ಇದು ಮಣಿಂದರ್ ಸಿಂಗ್ ಅವರು ಮಾಡ್ತಾ ಇರೋ ಪ್ರಬಲ ವಾದ. ಸ್ನೇಹಮಯಿ ಕೃಷ್ಣ ಪರ ವಕೀಲ ಮಣಿಂದರ್ ಸಿಂಗ್ ವಾದ ಮಂಡಿಸ್ತಾ ಇದ್ದು, ಕೋರ್ಟ್ಗೆ ಸಮಾಧಾನಕರವೆನ್ನಿಸುವ ಸ್ವತಂತ್ರ ತನಿಖಾ ತಂಡಕ್ಕೆ ನೀವು ವಹಿಸಬೇಕಾಗತ್ತೆ. ತನಿಖೆ ಯಾರು ನಡೆಸಬೇಕು ಅನ್ನೋದನ್ನ ಆರೋಪಿಗೆ ಕೇಳಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹಲವಾರು ಕೇಸ್ಗಳು ಪಂಜಾಬ್ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಹಲವು ರಾಜ್ಯಗಳ ಕೇಸ್ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಭೂಮಾಲೀಕ ದೇವರಾಜ್ ಪರ ವಾದ ಮಂಡನೆ ಈಗಾಗಲೇ ಆರಂಭವಾಗಿದೆ.
ಮೂಡಾಕ್ಕೆ ಸಿಬಿಐ ತನಿಖೆಗೆ ವಹಿಸುವ ಅಗತ್ಯವಿಲ್ಲ ಅಂತ ಹೇಳಿ ದಾವೆ ವಾದ ಆರಂಭ ಮಾಡಿದ್ದಾರೆ ದೇವರಾಜ್ ಪರ. ಭೂ ಮಾಲೀಕ ದೇವರಾಜ್ ಪರ ವಾದ ಮಂಡನೆಯನ್ನ ದುಷ್ಯಂತ ಧವೆ ಮಾಡ್ತಾ ಇದ್ದಾರೆ. ಮೂಡಾಕ್ಕೆ ಸಿಬಿಐ ತನಿಖೆಗೆ ವಹಿಸುವ ಅಗತ್ಯವಿಲ್ಲ ಅಂತ ಹೇಳಿ ಧವೆ ವಾದ ಮಂಡಿಸಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೋಟಿ ಕೋಟಿ ಅವ್ಯವಹಾರ ಆಗಿದೆ, ಬೇನಾಮಿ ಸೈಟುಗಳ ಹಂಚಿಕೆ ಆಗಿದೆ ಅಂತ ಹೇಳಿ ನೋಟಿಸ್ ನೀಡ್ತಾ ಇದ್ದಂತೆ ಒಂದು ಕಡೆ ಹೈಕೋರ್ಟ್ನ ಮೊರೆ ಹೋಗಿರುವುದು ಸಿದ್ದರಾಮಯ್ಯನವರ ಕುಟುಂಬ. ಮೂಡಾ ಹಗರಣದಲ್ಲಿ ಸಿಎಂ ಪತ್ನಿಗೆ ಈಗ ಭಾರೀ ಸಂಕಷ್ಟ ಎದುರಾಗಿದೆ. ಪಾರ್ವತಿ ಸಿದ್ದರಾಮಯ್ಯ ಭಾರತಿ ಸುರೇಶ್ಗೆ ಇಡಿ ನೋಟಿಸ್ ಅನ್ನ ಕೊಟ್ಟಿದ್ದು, ಇತ್ತ ಹೈಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸ್ತಾ ಇದೆ. ಏನಾಗಬಹುದು ವಾದ ಪ್ರತಿವಾದವನ್ನ ಆಲಿಸಿ ಅಂತ ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಮೂಡಾ ಹಗರಣದ ಸಂಬಂಧ ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ಡೇ, ಈಗಾಗಲೇ ವಾದ ಪ್ರತಿವಾದ ಆರಂಭವಾಗಿದೆ. ಹೈಕೋರ್ಟ್ ನಲ್ಲಿ ಏನಾಗ್ತಿದೆ, ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಈ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅನ್ನುವಂಥದ್ದು ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಯ ಹಲವಾರು ಬಾರಿ ಈಗಾಗಲೇ ವಿಚಾರಣೆ ಆಗಿರುವಂಥದ್ದು. ಇವತ್ತು ಕೂಡ ಧಾರವಾಡದ ಹೈಕೋರ್ಟ್ನ ಪೀಠದಲ್ಲಿ ಕೂಡ ವಿಚಾರಣೆ ಕೂಡ ಆರಂಭವಾಗಿರ್ತಕ್ಕಂಥದ್ದು. ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರಾಗಿರ್ತಕ್ಕಂಥ ಮನಿಂದರ್ ಸಿಂಗ್ ಅವರು ಕೂಡ ಪ್ರಬಲವಾಗಿರ್ತಕ್ಕಂಥ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಈಗಾಗಲೇ ಸಿಬಿಐಗೆ ವಹಿಸುವಂಥದ್ದು ಯಾತಕ್ಕಾಗಿ ಅನ್ನುವಂಥದ್ದನ್ನು ಕೂಡ ಅವರು ಅವ್ರದೇ ಆಗಿರ್ತಕ್ಕಂಥ ಒಂದಿಷ್ಟು ವಿಚಾರಗಳನ್ನ ಬೇರೆ ಬೇರೆ ರಾಜ್ಯಗಳ ಒಂದಿಷ್ಟು ಉದಾಹರಣೆಗಳನ್ನ ಕೊಡ್ತಾ ಒಂದ್ ಕಡೆ ವಾದವನ್ನು ಕೂಡ ಪ್ರಬಲವಾಗಿ ಮಂಡನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಲೋಕಾಯುಕ್ತದವರು ಕೂಡ ಏನು ಮೈಸೂರಿನ ಲೋಕಾಯುಕ್ತ SP ಆಗಿರ್ತಕ್ಕಂಥ ಉದೇಶ್ ಅವರ ನೇತೃತ್ವದಲ್ಲಿ ಕೂಡ ಈವರೆಗೆ ಆಗಿರ್ತಕ್ಕಂಥ ತನಿಖಾ ವರದಿಯನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಆದ್ರೆ ಇಲ್ಲಿ ಮನಿಂದರ್ ಸಿಂಗ್ ಅವರ ಪ್ರಬಲವಾಗಿರ್ತಕ್ಕಂಥ ವಾದ ನ್ಯಾಯಾಲಯಕ್ಕೆ ಒಂದ್ ಕಡೆ ಸ್ವತಂತ್ರವಾಗಿರ್ತಕ್ಕಂಥ ಒಂದು ಸಂಸ್ಥೆಗಳಿಗೆ ತನಿಖೆಗೆ ವಹಿಸಬಹುದು, ದೂರುದಾರರ ಮಾತಿಗೆ ಅವರ ಒಂದು ಮಾತನ್ನು ಕೂಡ ಪರಿಗಣಿಸಿ ಯಾವುದೇ ರೀತಿ ಅವರು ವಹಿಸುವಂತ ಅಗತ್ಯ ಇಲ್ಲ. ಆದ್ರೆ ನ್ಯಾಯಾಲಯಕ್ಕೆ ಇದು ಸರಿಯಾದ ತನಿಖಾ ಸಂಸ್ಥೆ ಇದೆ ಅನ್ನುವಂಥದ್ದು ಏನಾದ್ರೂ ನ್ಯಾಯಾಲಯಕ್ಕೆ ತಿಳಿಸಿದ್ರೆ ಆ ನ್ಯಾಯಾಲಯ ಅದಕ್ಕೆ ವಹಿಸುವಂತ ಎಲ್ಲ ಅಧಿಕಾರ ಕೂಡ ನ್ಯಾಯಾಲಯಕ್ಕೆ ಇರುವಂತದ್ದು. ದೂರುದಾರರ ಮಾತು ಕೂಡ ಕೇಳಬೇಕಂತನೂ ಕೂಡ ಕಾನೂನು ಅಡಿಯಲ್ಲಿ ಇಲ್ಲ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಮನಿಂದರ್ ಸಿಂಗ್ ಅವರು ಕೂಡ ಪ್ರಬಲವಾಗಿರ್ತಕ್ಕಂಥ ವಾದವನ್ನು ಕೂಡ ಮಂಡನೆ ಮಾಡ್ತಾ ಇದ್ದಾರೆ. ವಾದ ವಿವಾದಗಳನ್ನು ಕೂಡ ನ್ಯಾಯಾಲಯ ಕೂಡ ಆಲಿಸ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಸಿಬಿಐಗೆ ವಹಿಸುವಂತ ಅಗತ್ಯತೆ ಏನು ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಅಂಶವನ್ನು ಕೂಡ ಪರಿಗಣಿಸಬೇಕಾಗುತ್ತೆ. ಮತ್ತೆ ಇನ್ನೊಂದು ಕಡೆ ಈಗ ಏನು ಲೋಕಾಯುಕ್ತದವರು ಸಲ್ಲಿಸಿರ್ತಕ್ಕಂಥ ವರದಿಯಲ್ಲಿರ್ತಕ್ಕಂಥ ಅಂಶಗಳೇನು, ಏನೆಲ್ಲ ಎವಿಡೆನ್ಸ್ಗಳನ್ನ ಅಲ್ಲಿ ಸಂಗ್ರಹ ಮಾಡಿದ್ದಾರೆ, ಯಾವೆಲ್ಲ ಒಂದು ಸ್ಟೇಟ್ಮೆಂಟ್ಗಳನ್ನ ತೆಗೆದುಕೊಂಡಿದ್ದಾರೆ, ಮತ್ತೆ ತನಿಖಾ ಪ್ರಗತಿ ಏನು, ದೂರುದಾರ ಆಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಏನು ಒಂದು ಸಿಬಿಐ ವಹಿಸಬೇಕನ್ನುವಂಥ ಪ್ರಬಲವಾಗಿರ್ತಕ್ಕಂಥ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಅವರ ಒಂದು ವಾದ ಇರ್ತಕ್ಕಂಥ ಅಂಶಗಳೇನು ಅನ್ನುವಂಥದ್ದನ್ನು ಕೂಡ ಕುಲಂಕುಷವಾಗಿ ಒಂದ್ ಕಡೆ ನ್ಯಾಯಾಲಯ ಕೂಡ ಅದನ್ನ ಪರಿಗಣಿಸಿ ಅಂತಿಮವಾಗಿರ್ತಕ್ಕಂಥ ಈಗ ಒಂದ್ ಕಡೆ ಸರ್ಕಾರದ ಪರವಾಗಿ ಕೂಡ ಏನು ಒಂದ್ ಕಡೆ ವಕೀಲರೇನು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಅದು ಲೋಕಾಯುಕ್ತ ತನಿಖಾ ಸ್ವತಂತ್ರವಾಗಿರ್ತಕ್ಕಂಥ ತನಿಖಾ ಸಂಸ್ಥೆ ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಅನ್ನುವಂಥದ್ದು ಕೂಡ ಆ ಎರಡು ಪರ ವಕೀಲರ ವಾದವನ್ನು ಕೂಡ ಒಂದು ಆಲಿಸಿ ಅದಾದ ಬಳಿಕ ನ್ಯಾಯಾಲಯ ಒಂದಿಷ್ಟು ಅದರದ್ದೇ ಅಂತ ತೀರ್ಪನ್ನ ಕೈಗೊಳ್ಳಿದೆ. ಪವಿತ್ರ, ಇನ್ನೊಂದು ಕಡೆ ಈಗಾಗಲೇ ಮಣಿಂದರ್ ಸಿಂಗ್ ಅವರು ಹೇಳ್ತಿರೋದು, ನೀವು ಸಿಬಿಐಗೆ ಕೊಡಬೇಕಾ ಅಥವಾ ಬಿಡಬೇಕಾ ಅನ್ನೋದನ್ನ ನೀವು ತಪ್ಪಿತಸ್ಥರಿಗೆ ಹೋಗಿ ಕೇಳಿದ್ರೆ ಅದರಿಂದ ಏನೂ ಉಪಯೋಗ ಆಗಲ್ಲ. ಕಾನೂನಾತ್ಮಕವಾಗಿ ಏನು ಶಿಕ್ಷೆಯನ್ನ ಕೊಡಬೇಕು ಅಥವಾ ಏನ್ ತನಿಖೆ ಆಗಬೇಕು ಅನ್ನೋದನ್ನ ಕೋರ್ಟೇ ಕೊಡಬೇಕು ಅಂತ ವಾದ ಮಾಡ್ತಾರೆ. ಇತ್ತ ಭೂಮಾಲೀಕ ದೇವರಾಜ್ ಪರ ಕೂಡ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಭೈರತಿ ಸುರೇಶ್ ಹಾಗೆ ಪಾರ್ವತಮ್ಮನವರಿಗೆ ಇಡಿ ಸಂಕಷ್ಟ ಎದುರಾಗಿದೆ. ಸೊ ಇದರ ಬಗ್ಗೆ ಅಪ್ಡೇಟ್.
ಪವಿತ್ರ ಈಗಾಗಲೇ ಈಗ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರಾಗಿರ್ತಕ್ಕಂಥ ಮನಿಂದರ್ ಸಿಂಗ್ ಅವರ ವಾದ ಏನಂತಂದ್ರೆ, ಒಂದ್ ಕಡೆ ನೀವು ದೂರುದಾರರ ಮಾತು ಅಂದ್ರೆ ತಪ್ಪು ಮಾಡಿದವ್ರನ್ನೇ ನಿಮಗೆ ಶಿಕ್ಷೆ ಯಾವ ರೀತಿ ಕೊಡಬೇಕು ಅಥವಾ ಇಂಥವ್ರನ್ನೇ ತನಿಖೆ ನಡೆಸಬೇಕು ಅನ್ನುವಂಥದ್ದು ಕೇಳಿದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಒಂದು ಪ್ರಶ್ನೆ. ಯಾಕಂತಂದ್ರೆ ನ್ಯಾಯಾಲಯಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದಿಷ್ಟು ಒಂದು ಅಧಿಕಾರ ಇರ್ತಕ್ಕಂಥದ್ದು, ಕಾನೂನಡಿಯಲ್ಲಿ ಏನಿದೆ ಅದನ್ನ ಕೈಗೊಂಡ್ರೆ ಒಂದ್ ಕಡೆ ನಮ್ಮ ಅರ್ಜಿಗೂ ಕೂಡ ಇಲ್ಲಿ ನ್ಯಾಯ ಸಿಕ್ಕಂತೆ ಆಗುತ್ತೆ ಅನ್ನುವಂಥದ್ದು ಕೂಡ ಮನಿಂದರ್ ಸಿಂಗ್ ಅವರ ವಾದ. ಹಾಗಾಗಿ ನ್ಯಾಯಾಲಯ ಸೂಚಿಸ್ತಕ್ಕಂಥ ಯಾವುದೇ ಸ್ವತಂತ್ರ ತನಿಖೆ ಆಗಿರ್ಬೋದು, ನ್ಯಾಯಾಲಯಕ್ಕೆ ಇದು ಸರಿ ಅನಿಸಿದ್ರೆ ಅವತ್ತು ಸ್ವತಂತ್ರ ಸಂಸ್ಥೆಗೆ ತನಿಖೆಯನ್ನ ವಹಿಸಬಹುದು ಅನ್ನುವಂಥದ್ದು ಕೂಡ ಮನಿಂದರ್ ಸಿಂಗ್ ಅವರ ವಾದ. ಅದರಂತೆ ಈಗಾಗಲೇ ದೇವರಾಜ್ ಅವರ ಪರ ವಕೀಲರು ಕೂಡ ಅದಕ್ಕೆ ಇದನ್ನ ಸಿಬಿಐ ವಹಿಸುವಂತ ಪ್ರಕರಣವ ಅನ್ನುವಂಥದ್ದು, ಮತ್ತೆ ಇದರಲ್ಲಿ ಏನೆಲ್ಲ ಆಧಾರಗಳಿವೆ ಅನ್ನುವಂಥದ್ದು ಕೂಡ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡುವಂತ, ಅಂದ್ರೆ ಲೋಕಾಯುಕ್ತರೇ ಒಂದ್ ಕಡೆ ತನಿಖೆ ನಡೆಸ್ತಾ ಇದ್ದಾರೆ, ಇದರಲ್ಲಿ ಸಿಬಿಐ ಕೊಡುವಂಥದ್ದು ಯಾವುದೇ ರೀತಿ ದೊಡ್ಡ ಪ್ರಕರಣ ಅಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಕೂಡ ಪ್ರಬಲವಾಗಿರ್ತಕ್ಕಂಥ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಈ ನಡುವೆ ಒಂದ್ ಕಡೆ ಪವಿತ್ರ ಈಗಾಗಲೇ ಈ ಒಂದು ಪ್ರಕರಣ ಲೋಕಾಯುಕ್ತಕ್ಕೆ ನ್ಯಾಯಾಲಯ ವಹಿಸಿತ್ತು, ಲೋಕಾಯುಕ್ತರು ಕೂಡ ಸಾಕಷ್ಟು ತನಿಖೆಯನ್ನು ಕೈಗೊಂಡಿದ್ರು, ವಿಚಾರಣೆ ಕೂಡ ನಡೆಸಿದ್ರು. ಸಿಎಂ ಸಿದ್ದರಾಮಯ್ಯನವರು ಆಗಿರ್ಬೋದು, ಅವರ ಪತ್ನಿ ಆಗಿರ್ತಕ್ಕಂಥ ಪಾರ್ವತಮ್ಮನವರು ಆಗಿರ್ಬೋದು, ಮತ್ತೆ ದೇವರಾಜ್ ಆಗಿರ್ಬೋದು, ಮತ್ತೆ ಮೂಡಾದ ಮಾಜಿ ಆಯುಕ್ತರನ್ನು ಕೂಡ ವಿಚಾರಣೆ ಕೂಡ ನಡೆಸಿದ್ರು. ಇದರ ನಡುವೆ ಇದನ್ನ ಇಡಿ ಅವರು ಕೂಡ ಪ್ರಕರಣವನ್ನ ಕೈಗೆ ಎತ್ತಿಕೊಂಡಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರು ಕೂಡ ಸಂಕಷ್ಟ ಎದುರಾಯ್ತಾ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆರಂಭಿಸಿತ್ತು. ಆದ್ರೆ ಮೊದಲಿಗೆ ಇಲ್ಲಿ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರಿಗೆ ಕೂಡ ನೋಟಿಸ್ ಕೊಡಲಾಗುತ್ತೆ ಅನ್ನುವಂತ ಮಾತುಗಳಿದ್ವು. ಆದ್ರೆ ಕೆಲವು ಬಾರಿ ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇತ್ತು, ಆದ್ರೆ ಕೊಟ್ಟಿರ್ಲಿಲ್ಲ. ಆದ್ರೆ ಇದೀಗ ಬೈರತಿ ಸುರೇಶ್ ಅವರಿಗೂ ಕೂಡ ಇಡಿಯಿಂದ ನೋಟಿಸ್ ಬಂದಿರತಕ್ಕಂಥದ್ದು, ಮತ್ತೆ ಏನು ಸಿದ್ದರಾಮಯ್ಯವರ ಪತ್ನಿ ಆಗಿರ್ತಕ್ಕಂಥ ಪಾರ್ವತಮ್ಮನವರು ಕೂಡ ಇಡಿಯಿಂದ ನೋಟಿಸ್ ಬಂದಿರತಕ್ಕಂಥದ್ದು, ಇದು ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ. ಯಾಕಂತಂದ್ರೆ ಇಡಿ ಅವರು ಈ ಪ್ರಕರಣ ಕೈಗೆತ್ತಿಕೊಂಡಂತ ಸಂದರ್ಭದಲ್ಲಿ ಕುಲಂಕುಷವಾಗಿ ಸಾಕಷ್ಟು ವಿಚಾರಣೆ ಕೈಗೊಳ್ತಾ ಇದ್ದಾರೆ. ಮಾಜಿ ಆಯುಕ್ತರನ್ನು ಕೂಡ ವಿಚಾರಣೆ ಆರಂಭಿಸಿರ್ತಕ್ಕಂಥದ್ದು, ಮೂಡಾದಲ್ಲಿ ಹೋಗಿ ಅಲ್ಲಿ ಕೂಡ ಸಾಕಷ್ಟು ದಾಖಲೆಯನ್ನು ವಶಪಡಿಸಿಕೊಂಡಿದ್ದಾರೆ. ಈ ಭೂಮಿ ಯಾವಾಗ ಕನ್ವರ್ಟ್ ಆಯ್ತು, ಯಾವೆಲ್ಲ ಪರಿಹಾರವನ್ನ ಈ 50-50 ಸೈಟ್ ಹಂಚಿಕೆ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇದನ್ನ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ, ಏನೆಲ್ಲ ಮಾನದಂಡಗಳನ್ನ ಉಪಯೋಗಿಸಿದ್ದಾರೆ, ಇವನ್ನೆಲ್ಲವನ್ನು ಕೂಡ ಸಾಕಷ್ಟು ಒಂದ್ ಕಡೆ ತನಿಖೆ ಕೂಡ ಕೈಗೊಂಡಿದ್ದಾರೆ. ಹಾಗಾಗಿ ಇವೆಲ್ಲಾ ತನಿಖೆಯನ್ನು ಕೈಗೊಂಡಂತ ಸಂದರ್ಭದಲ್ಲಿ ಈಗ ಪಾರ್ವತಮ್ಮನವರಿಗೆ ಮತ್ತೆ ಬೈರತಿ ಸುರೇಶ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ ಕೂಡ ಈಗಾಗಲೇ ಅವರು ಆ ನೋಟಿಸ್ ಅನ್ನ ಪ್ರಶ್ನಿಸಿ ಕೂಡ ಈಗಾಗಲೇ ಅರ್ಜಿ ಮೇಲ್ಮನವಿ ಕೂಡ ಹೈಕೋರ್ಟ್ ನಲ್ಲಿ ಕೂಡ ಅರ್ಜಿ ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಅದು ಕೂಡ ಇವತ್ತು ಮಧ್ಯಾಹ್ನ 2:30ಕ್ಕೆ ಕೂಡ ವಿಚಾರಣೆಗೆ ಬರಲಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯವರ ಪತ್ನಿಗೂ ಕೂಡ ಮತ್ತೆ ಬೈರತಿ ಸುರೇಶ್ ಅವರಿಗೆ ಇಡಿಯಿಂದ ನೋಟಿಸ್ ಬಂದಿರತಕ್ಕಂಥದ್ದು. ಮುಂದೆ ಇಡಿ ಅವರು ಈ ಪ್ರಕರಣವನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ, ಏನೆಲ್ಲ ಒಂದು ಸಂಕಷ್ಟಗಳು ಎದುರಾಗಬಹುದು ಅನ್ನುವಂಥದ್ದು ಕೂಡ ಸಾಕಷ್ಟು ಒಂದು ಕಡೆ ಕುತೂಹಲ ಕೆಡೆ ಮಾಡಿ ಕೊಟ್ಟಿದೆ. ಪವಿತ್ರ ಬಸವರಾಜ್, ಇನ್ನೊಂದು ಕಡೆ ಸಿಬಿಐಗೆ ಇವತ್ತೇ ಏನಾದ್ರೂ ವಹಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಆರ್ಡರ್ ಪಾಸ್ ಆದ್ರೆ ವಾಟ್ ನೆಕ್ಸ್ಟ್? ಸಿದ್ದರಾಮಯ್ಯನವರು ಸಿಬಿಐ ತನಿಖೆಗೆ ಒಳಪಡಬೇಕಾಗತ್ತ? ಅವರ ಕುಟುಂಬಕ್ಕೆ ಮತ್ತಷ್ಟು ಕಂಟಕ ಫಿಕ್ಸ್ ಆಗಬಹುದಾ? ಅದು ಸಿಬಿಐಗೆ ವಹಿಸಿದ ನಂತರ ಏನೆಲ್ಲ ಬೆಳವಣಿಗೆ ಆಗಬಹುದು, ವಹಿಸದೆ ಹೋದ್ರೆ ಏನಾಗಬಹುದು ಅಂತ? ಪವಿತ್ರ ಈಗಾಗಲೇ ದೇವರಾಜ್ ಅವರ ಪರ ವಕೀಲರು ಕೂಡ ಪ್ರಬಲವಾಗಿರ್ತಕ್ಕಂಥ ಮಂಡನೆ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಕಡೆ ಕಪಿಲ್ ಸಿಬಲ್ ಅವರು ಕೂಡ ವಾದವನ್ನು ಕೂಡ ಮಾಡುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಸಿಬಿಐಗೆ ಇದನ್ನ ಪ್ರಕರಣವನ್ನ ವಹಿಸಿದ್ರೆ ಒಂದು ವೇಳೆ ವಹಿಸಿದ್ರೆ ಇದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಅದಕ್ಕೆ ಮತ್ತೊಂದು ಅರ್ಜಿಯನ್ನ ಸಲ್ಲಿಸುವಂತ ಎಲ್ಲ ಸಾಧ್ಯತೆ, ಮೇಲ್ಮನವಿಯನ್ನು ಕೂಡ ಅರ್ಜಿಯನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ. ಹೈಕೋರ್ಟ್ ನಲ್ಲಿ ಇಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಎಲ್ಲ ಕೂಡ ಅವರಿಗೆ ಅವಕಾಶ ಇರುವಂತದ್ದು. ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಅವರು ಪ್ರಶ್ನೆ ಮಾಡುವಂತದ್ದು ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು. ಹಾಗಾಗಿ ಅಲ್ಲಿ ನೇರವಾಗಿ ಒಂದ್ ಕಡೆ ಮತ್ತೊಬ್ಬ ಪ್ರಬಲವಾಗಿರ್ತಕ್ಕಂಥ ವಕೀಲರನ್ನು ಕೂಡ ಅಲ್ಲಿ ನೇಮಿಸಿ ಇಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಇದನ್ನ ಸಿಬಿಐ ವಹಿಸುವಂತದ್ದು ಅಗತ್ಯತೆ ಇಲ್ಲ ಅನ್ನುವಂಥದ್ದನ್ನು ಕೂಡ ಅವರಿಗೆ ಅವಕಾಶ ಇರುವಂತದ್ದು. ಅಲ್ಲಿ ಕೂಡ ಪ್ರಬಲವಾಗಿರ್ತಕ್ಕಂಥ ವಾದವನ್ನ ಮಂಡನೆ ಆಗಿರಬಹುದು, ವಿಸ್ತಾರವಾಗಿರ್ತಕ್ಕಂಥ ಅಂಶಗಳನ್ನು ಕೂಡ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನು ಕೂಡ ಮಾಡುವಂತ ಅವಕಾಶ ಕೂಡ ಸಿಎಂ ಸಿದ್ದರಾಮಯ್ಯವರಿಗೆ ಇರುವಂತದ್ದು. ಒಂದ್ ವೇಳೆ ಇದನ್ನ ಸಿಬಿಐಗೆ ವಹಿಸಲಿಲ್ಲ ಅಂತಂದ್ರೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರು ಕೂಡ ಒಂದಿಷ್ಟು ಸಂಕಷ್ಟ ಒಂದಿಷ್ಟು ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಿದೆ. ಮತ್ತೆ ಇನ್ನೊಂದು ಕಡೆ ಲೋಕಾಯುಕ್ತರು ಅಂದ್ರೆ ಈಗಾಗಲೇ ಮೈಸೂರಿನ ಲೋಕಾಯುಕ್ತರು ಏನು ತನಿಖೆಯನ್ನು ಕೈಗೊಂಡಿದ್ದಾರೆ, ಆ ತನಿಖೆಯನ್ನು ಪ್ರಶ್ನೆ ಮಾಡುವಂತ ಸಾಧ್ಯತೆ ಇಲ್ಲಿ ಏನು ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರಾಗಿರ್ತಕ್ಕಂಥ ಮನಿಂದರ್ ಸಿಂಗ್ ಅವರಿಗೂ ಕೂಡ ಇರ್ತಕ್ಕಂಥ ಅವಕಾಶ. ಯಾಕಂದ್ರೆ ಲೋಕಾಯುಕ್ತರು ಕೈಗೊಂಡಿರ್ತಕ್ಕಂಥ ವರದಿಯೇ ಒಂದು ಕಡೆ ಇದು ನಿಷ್ಪಕ್ಷಪಾತವಾಗಿಲ್ಲ, ಎಲ್ಲ ಒಂದ್ ಕಡೆ ಇದು ಆ ಲೋಕಾಯುಕ್ತ ನೇಮಿಸಿರ್ತಕ್ಕಂಥ ಪೊಲೀಸರು ಸಹಿತ ಅದು ರಾಜ್ಯ ಸರ್ಕಾರದ ಸೂಚನೆಯಂತೆ ವಹಿಸಿಕೊಂಡಿರ್ತಾರೆ. ಹಾಗಾಗಿ ಇದರಲ್ಲಿ ಸಿಎಂ ಸಿದ್ದರಾಮಯ್ಯವರು ಈಗಾಗಲೇ ಅವರ ಅಧಿಕಾರದಲ್ಲಿದ್ದಾರೆ. ಇಲ್ಲಿ
ಪ್ರಭಾವ ಕೂಡ ಬೆಳಿಬಹುದು. ಹಾಗಾಗಿ ಇದು ತನಿಖೆ ಸರಿಯಾದ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ವಾದವನ್ನು ಮಂಡನೆ ಮಾಡಬಹುದು. ಒಂದು ವೇಳೆ ಈ ವಾದವನ್ನ ಪರಿಗಣಿಸಿರ್ತಕ್ಕಂಥ ನ್ಯಾಯಾಲಯ ಲೋಕಾಯುಕ್ತ ಬಿಟ್ಟು ಬೇರೆ ತನಿಖಾ ಸಂಸ್ಥೆಗೆ ವಹಿಸುವಂತ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಸಿಬಿಐಗೆ ವಹಿಸಿದ್ರೆ ಸಿಎಂ ಸಿದ್ದರಾಮಯ್ಯವರು ಕೂಡ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಸಾಧ್ಯತೆ ಇದೆ. ಇಲ್ಲ ಮನಿಂದರ್ ಸಿಂಗ್ ಅವರು ಪ್ರಬಲವಾಗಿರ್ತಕ್ಕಂಥ ವಾದವನ್ನ ಮಂಡನೆ ಮಾಡುವ ಮುಖಾಂತರ ಅದನ್ನ ಸಿಬಿಐಗೆ ವಹಿಸಿದ್ರು ಸಹಿತ ಇಲ್ಲಿ ಸಿಎಂ ಸಿದ್ದರಾಮಯ್ಯವರಿಗೆ ಒಂದು ಅವಕಾಶ, ಇನ್ನೊಂದು ಕಡೆ ಇಲ್ಲ ಅಂತಂದ್ರೆ ಇಲ್ಲಿ ಲೋಕಾಯುಕ್ತಕ್ಕೆ ಮತ್ತೆ ತನಿಖೆಯನ್ನ ಇನ್ನೂ ಕೂಡ ಮುಂದುವರಿಸಿ ಅನ್ನುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಇದು ಸಿಎಂಗೆ ಬಿಗ್ ಡೇ ಇದೆ. ತುರ್ತು ವಿಚಾರಣೆ ನಡೆಸಿ ಅಂತ ಒಬ್ರು ಹೇಳ್ತಾ ಇದ್ರೆ ಅದಕ್ಕೆ ಒಪ್ಪಿಗೆ ಕೊಡೋದಕ್ಕೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಸೊ ಒಟ್ಟಾರೆ ಏನಾಗುತ್ತೆ ಸಿಬಿಐ ವಹಿಸುವ ವಿಚಾರ ಅಂತ ಹೇಳಿ ವಾದ ಪ್ರತಿವಾದ ಆಲಿಸಿದ ನಂತರ ಕೋರ್ಟ್ ಏನ್ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಮತ್ತಷ್ಟು ಸುದ್ದಿ ಚಿಕ್ಕ ವಿರಾಮದ ಬಳಿಕ.